ಒಂದು ಆಡಿಷನ್ ನಡೀತಾ ಇರುತ್ತೆ. ಸೊ ಈ ಥರ ಓಪನ್ ಮಾಡೋಣ ಅಂತ ಒಂದು ಆ ಒಂದು ಹಠ ಮತ್ತು ಆ ಒಂದು ಶುರುವಾಗಿದ್ದು ಮೊಮೆಂಟ್ ಚಿಕ್ಕದಷ್ಟೇ ಅದು. ಪ್ಲೀಸ್. ಅದು ಒಂದು ತುಂಬ ದೊಡ್ಡ ಫೇಮಸ್ ಮೂವಿ ಅದು. ಆ ಹೀರೋಯಿನ್ ಕೂಡ ಫೇಮಸ್ ಬಾಲಿವುಡಲ್ಲಿದ್ದಾರೆ. ಸೊ ಆ ಫಿಲಮ್ದು ಒಂದು ಕಾಲೇಜಲ್ಲಿ ಆಡಿಷನ್ ನಡೀತಾ ಇರುತ್ತೆ. ಅದಕ್ಕೂ ಮುಂಚೆ ಆ ಹೀರೋ ಜೊತೆ ನಾನು ವರ್ಕ್ ಮಾಡಿರ್ತೀನಿ, ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿರ್ತೀನಿ ಒಂದು 10 years ಬ್ಯಾಕು. ಸೊ ನನಗೊಂದು ಚಿಕ್ಕ ಪರಿಚಯ ಇರುತ್ತೆ. ಆಡಿಷನ್ಗೆ ಹೋದಾಗ ನಾನು ಆಲ್ರೆಡಿ ಇದು ಮಾಡಿದ್ದೀನಿ, ಒಂದು ಚಿಕ್ಕದೊಂದು ಕೊಟ್ಬಿಟ್ಟು ಹೊಡ್ತೀನಿ ಅಂದಾಗ ಇಲ್ಲ ಟೋಕನ್ ತಗೊಳ್ಳಿ ಅಂದರು. ಅಲ್ಲೆಲ್ಲ ಬಂದಿರೋದೆಲ್ಲ ಗೊತ್ತಿಲ್ಲದಿರೋರೆ, ನನ್ಗೆ ಗೊತ್ತಿರೋರೇ ಇರೋದು ಒಂದು 2 minutes ಅಷ್ಟೇ, ಒಂದು ಒಂದು ಪ್ಯಾರಾಗ್ರಾಫ್ ಹೇಳ್ಬಿಟ್ಟು ಹೊರಡೋದು. ಇಲ್ಲ ಟೋಕನ್ ತಗೊಳ್ಳಿ ಅಂದರು. ಟೋಕನ್ ತೊಗೊಳ್ತೀನಿ, 327 ನಂಬರು. ಸೊ ನಾನು ಹೋಗಿರೋದು 11 ಗಂಟೆ, ನನ್ನ ನಂಬರ್ ಬರೋದು ಸಂಜೆ 6 ಗಂಟೆ. ಸೊ ಅವಾಗ ತುಂಬ ಪಾಲಿಟಿಕ್ಸು ಇದು ಅಂದರೆ ಒಂದು ಸೆಟ್ ಆಫ್ ಒಂದು ಫೇಸ್ ಇದೆ ಒಂದು ಈ ಇಂಡಸ್ಟ್ರಿಗೆ. ಸೊ ಅದನ್ನು ನಾನು ನೋಡಿದೆ. ಅಂದರೆ ಆ ಒಂದು ಪಾಲಿಟಿಕ್ಸು, ಆ ಒಂದು ಇದು ಇವತ್ತು ನಡೀತಾ ಇದೆ, ಬಟ್ ಸ್ವಲ್ಪ ಕಮ್ಮಿ. ಇವತ್ತು ಸ್ವಲ್ಪ ಕಂಟೆಂಟ್ ಮೇಲೆ, ಕ್ರಿಯೇಟಿವಿಟಿ ಮೇಲೆ ಎಲ್ಲ ಜನ ಅದನ್ನು ನೋಡ್ತಾ ಇದ್ದಾರೆ. ಸೊ ಅವಾಗ ಆ ಟೈಮಲ್ಲಿ ಏನಾಯಿತು, ಸೊ ಯಾರೂ ಸಪೋರ್ಟ್ ಮಾಡ್ದಿಲ್ದಿರೋ ಟೈಮ್ ಅದು. ಸೊ ಅವಾಗಲೂ ಇವ್ರೂ ನಮಗೂ ಯಾರೋ ಒಬ್ರು ಗೊತ್ತಿದ್ರು, ಇವರು ಹಿಂಗೆ ಅಂದ್ಬಿಟ್ರಲ್ಲ ಈ ಟೀಮಲ್ಲಿ ಅನ್ನೋದು ಒಂದು ಹಠ ಶುರುವಾಗಿ ಆ ಟೋಕನನ್ನು ಅಲ್ಲೇ ಮುರಿದು ಕಾಲಲ್ಲಿ ತುಳಿದು ನಾನು ನನ್ನ ಫ್ರೆಂಡ್ ಹೋಗಿರ್ತೀವಿ. ಅವ್ನಿಗೆ ಸ್ವಲ್ಪ ಕ್ಯಾಮ್ರಾ ಫೋಟೋ ತೆಗಿತಾನೆ ಅಷ್ಟೇ, ಅವ್ನು ವೀಡಿಯೋ ಎಲ್ಲ ತೆಗಿಯಕ್ಕೆ ಬರಲ್ಲ. ಬ್ರೋ ಇದನ್ನ ಇಲ್ಲೇ ಹಾಕ್ಬಿಟ್ಟು, ಏನು ಬ್ರೋ ನಾವೇ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡೋಣ ಬಾ ಬ್ರೋ ಅಂದ್ಬಿಟ್ಟು ಅಲ್ಲಿಂದ ಹೊರಟಿದ್ದು. ಆ ಒಂದು ಇಲ್ಲೇ ವಿಜಯ ಕಾಲೇಜಲ್ಲಿ ಆಡಿಷನ್ ನಡೀತಾ ಇರುತ್ತೆ. ಸೊ ಅಲ್ಲಿಂದ ಹೊರಟು ಅವನ ಫೋಟೋ ತೆಗಿಯೋನನ್ನು DOP ಮಾಡಿ ಅವನಿಗೆ ವೀಡಿಯೋಸ್ ಶೂಟ್ ಮಾಡೋದೆಲ್ಲ ಹೇಳ್ಕೊಟ್ಟು, ಅವನಿಗೆ ನನಗೆ ಬರ್ತಿತ್ತಲ್ಲ ಅವ್ನಿಗೆ ಹೇಳ್ಕೊಟ್ಟು. ಸೊ ಅಲ್ಲಿಂದ ಈ ವೆಬ್ ಸೀರೀಸು ಸಾಂಗ್ ಎಲ್ಲ ಶುರು ಮಾಡೋಕ್ಕೆ ಒಂದು ಜಾಗ ಬೇಕು. ಯಾಕಂದರೆ ಮನೆಯಲ್ಲಿ ಎಡಿಟ್ ಮಾಡ್ತೀವಿ, ರೆಕಾರ್ಡ್ ಮಾಡ್ತೀವಿ, ಅವ್ರು ಯಾರು ರಿಲೇಟಿವ್ಸ್ ಬಂದರು, ಮೈಕಲ್ ಸೌಂಡ್ ಬಂತು, ಅದು ಇದು ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಸೊ ನಾವೇ ಒಂದು ಚಿಕ್ಕ 2 BHK ಮನೆ ತೊಗೊಂಡು ಬಾಡಿಗೆ ಕಟ್ಟೋ ಥರ ಅವ್ರಿಗೆ ರಿಕ್ವೆಸ್ಟ್ ಮಾಡಿ, ನಾವು ಈ ಥರ ಫ್ಯಾಮಿಲಿ ಅಲ್ಲ, ನಾವು ಬ್ಯಾಚುಲರ್ಸು, ಸೊ ನಾವು ಈ ಥರದ್ದು ಕಂಪ್ಯೂಟರ್ ಇಟ್ಬಿಟ್ಟು ಚಿಕ್ಕದಾಗಿ ಎಡಿಟ್ ಮಾಡ್ಕೋತೀವಿ ಅಂತ ಎಲ್ಲ ಹೇಳಿ ಹಂಗಾಗಿ ಶುರುವಾಗಿ ಬಂದಿದ್ದು. ಆಮೇಲೆ ಈ ಮ್ಯೂಸಿಕ್ ವಿಡಿಯೋಸ್ ಎಲ್ಲ ಯೂಟ್ಯೂಬಲ್ಲಿ ಹೆಂಗೆ ವರ್ಕ್ ಆಗುತ್ತೆ, ಮತ್ತು ಆಡಿಯೋಸ್ ಎಲ್ಲ ಹೆಂಗೆ ವರ್ಕ್ ಆಗುತ್ತೆ, ಇದಕ್ಕೆ ರೆವೆನ್ಯೂ ಎಲ್ಲಿಂದ ಜನ್ರೇಟ್ ಆಗುತ್ತೆ. ಸೊ ನನ್ನ ಮೈಂಡ್ ಇದ್ರ ಮೇಲೆ ಫೋಕಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಟೈಮಿಂದ, ಬಿಸ್ನೆಸ್ ಮೇಲೆ. ನಮ್ಮ ಟ್ಯಾಲೆಂಟಲ್ಲಿ ನಾವು ದುಡಿಯೋದು ಹೆಂಗೆ, ಅನ್ನ ಸಾರು ತಿಂತಾ ಇರೋನು ಇವಾಗ ನೆಕ್ಸ್ಟು ಬಿರಿಯಾನಿ ತಿನ್ನಬೇಕು ಅಂದರೆ ಏನು ಮಾಡಬೇಕು. ಸೊ ಈ ಥರದ್ದೆಲ್ಲ ಮಾರ್ಕೆಟಲ್ಲಿ ಏನು ನಡೀತಾ ಇದೆ ಏನು ಅಂತ ಈ ಥರದ್ದೆಲ್ಲ ತಿಳ್ಕೊಂಡು ಒಂದು ಸ್ಟುಡಿಯೋ ಅಂತ ಓಪನ್ ಮಾಡಿ ಅದನ್ನು ರಿಜಿಸ್ಟ್ರ್ ಮಾಡಿಸಿ. ಸೊ ಇವಾಗ ಸುಮಾರು ಕೆಲಸಗಳು ನಡೀತಾ ಇದೆ ಅಲ್ಲಿಂದನೇ.